3 ಬಾರಿ ಶಾಸಕರಾಗಿರುವ ಎಸ್.ಎನ್. ನಾರಾಯಣಸ್ವಾಮಿ ರವರಿಗೆ ಸಂಪುಟ ಪುನರ್ ರಚನೆಯ ಸಂದರ್ಭದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕೆಂಪೇಗೌಡ ಒಕ್ಕಲಿಗರ ಸಂಘ ಆಗ್ರಹಿಸಿತ್ತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮುನಿರಾಜು ಮಾತನಾಡಿ, ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ರವರು ಜಾತ್ಯತೀತ ನಾಯಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಪ್ರತಿ ಹೋಬಳಿಗೂ 100 ಕೋಟಿ ಅನುದಾನ ತಂದು ಸರ್ವತೋಮುಖ ಅಭಿವೃದ್ಧಿಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದರು. ಇವತ್ತು ಸಿಮೆಂಟ್ ರಸ್ತೆಗಳಾಗ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಾಗ್ಬೋದು. ಅದೇ ರೀತಿ ಇವತ್ತು ಪ್ರತಿಯೊಂದು ಹೋಬಳಿಗೂ ಇವತ್ತು ಬೂದಿಕೋಟೆ ತಗೊಂಡ್ರೆ 97 ಕೋಟಿ, ಕಾಮಸಂದ್ರ ಹೋಬಳಿಗೆ 70 ಕೋಟಿ, ಕಸ್ಬಾ ಹೋಬಳಿಗೆ ಸರಿಸುಮಾರು 100 ಕೋಟಿ. ಈಗ ಪ್ರತಿಯೊಂದು ಹೋಬಳಿಗೂ 70-80 ಕೋಟಿ 100 ಕೋಟಿ ಅನುದಾನ ಇವತ್ತು ತಂದು ಕೊಟ್ಟು ಇವತ್ತು ನಮ್ಮ ಕ್ಷೇತ್ರನ ಮುಂಚೂಣಿಯಲ್ಲಿ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಒಬ್ಬ MLA ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಅವರಿವತ್ತು ಸೀನಿಯರ್ MLA ಆಗಿದ್ದಾರೆ. ಸತತವಾಗಿ 3ನೇ ಬಾರಿ ಗೆದ್ದಿರ್ತಕ್ಕಂಥವ್ರು. ಅವರು 3ನೇ ಬಾರಿ ಗೆದ್ದು ಅವ್ರನ್ನ ಇವತ್ತೇನು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಮಾಡ್ತಕ್ಕಂಥ ಸೇವೆ, ಸಾವಿರಾರು ಕೋಟಿ ಅನುದಾನ ಇವತ್ತು ಎಲ್ಲ ಒಂದು ಕ್ಷೇತ್ರಗಳಿಗೂ ಅವರು ಏನವರು ಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿ ರೀತಿ ನೀತಿನ ಗಮನಿಸಿ ಇವತ್ತು ಅವರು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆ ರೀತಿ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಶಾಸಕರನ್ನ ಎಸ್.ಎನ್. ನಾರಾಯಣಸ್ವಾಮಿಯವ್ರನ್ನ ಇವತ್ತು ಸಚಿವರನ್ನಾಗಿ ಮಾಡಿ ಕರ್ನಾಟಕದ ರಾಜ್ಯಕ್ಕೆ ಇವತ್ತು ಅವರ ಅಳಿಲು ಸೇವೆನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖಂಡರನ್ನ ನಾವಿವತ್ತು ಬಂಗಾರಪೇಟೆ ತಾಲೂಕು ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ವಿಚಾರದಲ್ಲಿ ಎಸ್.ಎನ್. ನಾರಾಯಣಸ್ವಾಮಿಯವರು ತಾಲೂಕಿನಾದ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೋರ್ಡ್ ಚೇರ್ಮನ್ ಆಗಿ ರಾಜ್ಯಾದ್ಯಂತ ಪ್ರವಾಸಗಳು ಮಾಡಿ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ, ಮತ್ತು ಕೋಲಾರ ಜಿಲ್ಲೆ ಗಡಿನಾಡಾಗಿದೆ. ಈ ಒಂದು ಜಿಲ್ಲೆಗೆ ಸುಮಾರು 2-3 ಟರ್ಮ್ಸ್ ಅಂದರೆ ಒಂದು 10 ವರ್ಷದಿಂದ ಇಲ್ಲಿ ಯಾವುದೇ ಒಂದು ಸಚಿವ ಸ್ಥಾನ ಕೊಟ್ಟಿರೋಕ್ಕಿಲ್ಲ. ಕೋಲಾರಿಗೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲಿ ಹ್ಯಾಟ್ರಿಕ್ ಹೀರೋ 3 ಸಾರಿ ಗೆದ್ದಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿಯವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅವರಿಗೆ ಕೊಟ್ಟಿದ್ದೇ ಆದರೆ ಜಿಲ್ಲೆಯ ಎಲ್ಲ ಜನಾಂಗಗಳು ಕೂಡ ಜೊತೆಯಲ್ಲಿ ತಗೊಂಡು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸಾಧ್ಯವಾಗ್ತದೆ. ಅದರಿಂದ ನಾವೆಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹಾಗೂ ನಮ್ಮ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಮಾಜಿ CM ಆದಂಥ ಮಲ್ಲಿಕಾರ್ಜುನ ಇವರು ಸಿದ್ದರಾಮಣ್ಣವ್ರನ್ನ ಎಲ್ಲರನ್ನೂ ಕೂಡ ನಾವು ವಿನಯಪೂರ್ವಕವಾಗಿ ಒತ್ತಾಯಿಸೋದೇನೆಂದರೆ, ಈ ಹ್ಯಾಟ್ರಿಕ್ ಹೀರೋ ಎಸ್.ಎನ್. ನಾರಾಯಣಸ್ವಾಮಿಯವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒಕ್ಕರಳಿಂದ ನಾವೆಲ್ಲರೂ ಒತ್ತಾಯ ಮಾಡ್ತೇವೆ. ಅವ್ರಿಗೆ ಅವಕಾಶ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಯಾಕಪ್ಪ ಅಂದರೆ, ಸುಮಾರು 35 ವರ್ಷಗಳ ಅಪಾರ ಅನುಭವ ಇರತಕ್ಕಂಥ ಒಬ್ಬ ಶಾಸಕರು. ಸುಮಾರು 25 ವರ್ಷ ಪುರಸಭೆಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅವರು ಹೋಗಿರ್ತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಅಪಾರವಾದಂಥ ಕೀರ್ತಿ ಮತ್ತು ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 13 ವರ್ಷಗಳಿಂದ ಶಾಸಕರಾಗಿ 2 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿಯನ್ನು ಇಡೀ ರಾಜ್ಯದಲ್ಲಿ ನೋಡೋ ಥರ ಕೊಂಡೊಯ್ದಿದ್ದಾರೆ. ಏನಪ್ಪ ಅಂದರೆ, ಬಂಗಾರಪೇಟೆ ಅಭಿವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಆಗಿದೆ. ಯಾರಿಂದ? ಎಸ್.ಎನ್. ನಾರಾಯಣಸ್ವಾಮಿಯವರು MLA ಆದಮೇಲೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರ ಅಧಿಕಾರ ಇವತ್ತಿರ್ಬೋದು, ನಾಳೆ ಇರ್ಬೋದು, ಯಾವಾಗಾದರೂ ಇರ್ಬೋದು, ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳು ಇವತ್ತು ಮಾಡೋಗಿದೆ. ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಯುವಕರಿಗೆ ಕೊಟ್ಟರೆ ಈ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾವುದೇ ಸ್ಥಾನ ಕೊಡಲಿ ಅವ್ರು ನಿಭಾಯಿಸುವಂಥ ಶಕ್ತಿ ಇರ್ತಕ್ಕಂಥವ್ರು.
ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಶಾಸಕರಿದ್ದಾರೆ, ಕಾಂಗ್ರೆಸ್ ಶಾಸಕರು. ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಎಸ್.ಎನ್. ನಾರಾಯಣ ಸ್ವಾಮಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕೇಳೋದು ಇವತ್ತು ನಮ್ಮ ಪುಣ್ಯ ಆಗಿದೆ. ವಿಚಾರದಲ್ಲಿ ಎಸ್.ಎನ್. ನಾರಾಯಣ ಸ್ವಾಮಣ್ಣವರು ತಾಲೂಕಿನಾದ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೋರ್ಡ್ ಚೇರ್ಮನ್ ಆಗಿ ರಾಜ್ಯಾದ್ಯಂತ ಪ್ರವಾಸಗಳು ಮಾಡಿ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ, ಮತ್ತು ಕೋಲಾರ ಜಿಲ್ಲೆ ಗಡಿನಾಡಾಗಿದೆ. ಈ ಒಂದು ಜಿಲ್ಲೆಗೆ ಸುಮಾರು ಎರಡು ಮೂರು ಟರ್ಮ್ಸ್ ಅಂದರೆ ಒಂದು 10 ವರ್ಷದಿಂದ ಇಲ್ಲಿ ಯಾವುದೇ ಒಂದು ಸಚಿವ ಸ್ಥಾನ ಕೊಟ್ಟಿರೋಕ್ಕಿಲ್ಲ. ಕೋಲಾರಿಗೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲಿ ಹ್ಯಾಟ್ರಿಕ್ ಹೀರೋ 3 ಸಾರಿ ಗೆದ್ದಿರ್ತಕ್ಕಂಥ ಎಸ್.ಎನ್. ನಾರಾಯಣ ಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅವರಿಗೆ ಕೊಟ್ಟಿದ್ದೇ ಆದರೆ ಜಿಲ್ಲೆಯ ಎಲ್ಲ ಜನಾಂಗಗಳು ಕೂಡ ಜೊತೆಗೆ ತಗೊಂಡು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸಾಧ್ಯವಾಗ್ತದೆ. ಅದರಿಂದ ನಾವೆಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹಾಗೂ ನಮ್ಮ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಮಾಜಿ CM ಆದಂಥ ಮಲ್ಲಿಕಾರ್ಜುನ ಇವರು ಸಿದ್ದರಾಮಣ್ಣವ್ರನ್ನ ಎಲ್ಲರನ್ನೂ ಕೂಡ ನಾವು ವಿನಯಪೂರ್ವಕವಾಗಿ ಒತ್ತಾಯಿಸೋದೇನೆಂದರೆ, ಈ ಹ್ಯಾಟ್ರಿಕ್ ಹೀರೋ ಎಸ್.ಎನ್. ನಾರಾಯಣ ಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒಕ್ಕರಳಿಂದ ನಾವೆಲ್ಲರೂ ಒತ್ತಾಯ ಮಾಡ್ತೇವೆ.